ಆದರೆ ನಿಮ್ಮಿಬ್ಬರ ಜಗಳ ಮೂರನೇವ್ರಿಗೆ ಲಾಭ. ಯಾಕಂದ್ರೆ ಉಳಿದದ್ದೇ ಕರ್ನಾಟಕದಲ್ಲ, ಇನ್ನೊಂದಿಷ್ಟು ನಮ್ಮ ತಮಿಳುನಾಡಿನಲ್ಲಿ ಒಂದಿಷ್ಟು ಅದ, ಕೇರಳದಲ್ಲಿ ಒಂದಿಷ್ಟು ವಿಚಾರವಾದಿಗಳಿದ್ದಾರೆ. ಆದರೆ ಅವರು ಯಾರೂ ರಾಷ್ಟ್ರಮಟ್ಟದ ನಾಯಕರಲ್ಲ ಅನ್ನೋದು. ಸ್ಟಾಲಿನ್ ಇರ್ಬೋದು, ವಿಜಯನ್ ಅವರು ಇರ್ಬೋದು, ಇವರು ರಾಷ್ಟ್ರಮಟ್ಟದ ನಾಯಕರಾಗಿ ಉಳಿದಿಲ್ಲ ಇವತ್ತು. ಕೇವಲ ರಾಹುಲ್ ಗಾಂಧಿ ಅವರು ಮಾತ್ರ. ಆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ರಾಷ್ಟ್ರಮಟ್ಟದ ಇನ್ನುಳಿದ ನಾಯಕರು ಯಾರು ಉಳಿದಿಲ್ಲಲ್ಲ. ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿದ್ದಾರೆ. ಈಗ ನಮ್ಮ SP ನಾಯಕ ಅಖಿಲೇಶ್ ಯಾದವ್ ಕೇವಲ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ತೇಜಸ್ವಿ ಯಾದವ ಯಾರಿದ್ದಾರೆ ರಾಷ್ಟ್ರಮಟ್ಟದ ನಾಯಕರು? ಕಾಂಗ್ರೆಸ್ ಒಂದೇ ಇವತ್ತು ವಿರೋಧ ಪಕ್ಷದ ಪ್ರಬಲ ಶಕ್ತಿಯಾಗಿ ಉಳಿದದ. 99 MP ಒಂದೇ ಒಂದು ಹೋರಾಟ ಮಾಡ್ತದೆ, ಏದು ಬಿಡ್ತಾ ಇದೆ. ಇಂಥ ಸಂದರ್ಭದಲ್ಲ ಈ ಕೋಳಿ ಜಗಳ, ಕುರ್ಚಿ ಜಗಳ, ಮುಖ್ಯಮಂತ್ರಿ ನಾನು ಅನ್ನೋದು ಜಗಳ ಬೇಕಾ ಇವರಿಗೆ? ಸುತ್ತ ವಿಚಾರ ಮಾಡುವಂಥ ವಿಷಯ ಇದು. ಇಬ್ಬರು ಪ್ರಜ್ಞಾವಂತರಿದ್ದಾರೆ, ಇಲ್ಲಂತಲ್ಲ. ಸಿದ್ದರಾಮಯ್ಯ ಬುದ್ಧಿ ಇರೋ ಶಕ್ತಿ ನಮಗೂ ಇಲ್ಲ, DK ಅವರು ತಿಳಿದುಕೊಳ್ಳೋ ಶಕ್ತಿನೂ ಇಲ್ಲ. ಪ್ರಾಜ್ಞರಿದ್ದಾರೆ ಇಬ್ಬರು. ಕುಂತು ಅದಕ್ಕೆ ಚರ್ಚೆ ಮಾಡಬೇಕು. ಪಾಪ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನು ಮಾಡಬೇಕು? ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವ್ರು ಏನು ಮಾಡಬೇಕಾಗಿದೆ? ಮೌನಾಗಿ ಬಿಟ್ಟಿದ್ದಾರೆ ಪಾಪ. ಇವ್ರು ಸಿಗ್ತಾನೆ ಇಲ್ಲ ಅವರು. ಅವ್ರು ಏನಂತ ಹೇಳೋದು, ಯಾರಿಗಂತ ಹೇಳೋದು? ಒಂದು ಕಡೆ ಪ್ರೀತಿಯ DK ಶಿವಕುಮಾರ್ ಅವರು, ಇನ್ನೊಬ್ಬರ ಕಡೆ ಜನಮಾನಸದಲ್ಲಿರುತ್ತಿರುವಂಥ ಸಿದ್ದರಾಮಯ್ಯನವರು. ಯಾರನ್ನು ಕೆಳಗೆ ಹೋಗಿಬೇಕು, ಯಾರನ್ನು ಬಿಡಬೇಕು? ಎರಡೂ ಅವ್ರ ಎರಡು ಕಣ್ಣುಗಳ ಕರ್ನಾಟಕದಲ್ಲಿ ಅವ್ರಿಗೆ ಪ್ರಬಲವಾದ ಕಣ್ಣುಗಳು. ಯಾವ ಕಣ್ಣಿಗೆ ಚುಚ್ಚಿದ್ರೂ ಆಗ್ತವೆ. ಇದನ್ನು ಸ್ವತಃ ಇವರಿಬ್ಬರು ತಿಳ್ಕೊಂಡು ಕೂಡಿ ಹೋಗುವಂಥದ್ದು ಜೊತೆಗೆ ಇವತ್ತು ಅನಿವಾರ್ಯ ಅದ. 2020 ಯಾರಾದರೂ ಆಗಲಿ ಮುಖ್ಯಮಂತ್ರಿ ಈ ಅಧಿಕಾರಕ್ಕೆ ಬರಲಿ ಮೊದಲು. ಇಲ್ಲಾಂದ್ರೆ ಈ ಮಾಧ್ಯಮ ನಿಮ್ಗೆ ಗೊತ್ತದ ಯಾವ ರೀತಿ ಇವತ್ತು ನಿಮ್ಮನ್ನು ಹೊಡಿಬೇಕು ಅನ್ನೋಂಥ ಹುನ್ನಾರ ಮಾಡ್ತಾಯಿದೆ ಅನ್ನುವಂಥದ್ದು, ಯಾವ ರೀತಿ ಪ್ರಚಾರ ಮಾಡ್ತಾಯಿದೆ ಅನ್ನುವಂಥದ್ದನ್ನು ಇವತ್ತು ತಿಳ್ಕೊಬೇಕಾಗಿದ್ದ ಅನಿವಾರ್ಯತೆ ಇವತ್ತು ಸಿದ್ದರಾಮಯ್ಯರಿಗೆ ಮತ್ತು DK ಅವರಿಗೆ ಅದು ಇಬ್ಬರು ತಿಳ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿಶ್ಚಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯದ ಕೈಗೊಂಡು ವಂದನೆಗಳು.